Praise the Lord. Greetings to you all in the name of our Lord and Savior Jesus Christ. Today's Bible verse, Isaiah chapter 43 verse 19. I will even make a way in the wilderness and rivers in the desert. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 19ನೇ ವಚನ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನಮ್ಮ ದೇವರು ಒಂದು ವಾಗ್ದಾನದ ವಾಕ್ಯವನ್ನು ಇವತ್ತು ಕೊಡ್ತಾ ಇದ್ದಾರೆ. ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸುವೆನು ಎಂಬುದಾಗಿ. ಅಂದರೆ ದಟ್ಟವಾದ ಕಾಡಿರುವಾಗ ಅಲ್ಲಿ ಮಾರ್ಗವೇ ಗೊತ್ತಾಗುವುದಿಲ್ಲ, ಅಲ್ಲಿ ಬೆಳಕು ಕೂಡ ಕಾಣುವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಂತ ಅರಣ್ಯದಲ್ಲಿ ನಾನು ಮಾರ್ಗವನ್ನು ಏರ್ಪಡಿಸುವೆನು ಮತ್ತು ಎರಡನೆಯದಾಗಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ. ಅಲ್ಲಿ ನೀರಿನ ಕೊರತೆ ಕೂಡ ಇರ್ತದೆ, ನೀರೂ ಕೂಡ ಅಲ್ಲಿ ಸಿಗುವುದಿಲ್ಲ. ಅಂಥ ಒಂದು ಸ್ಥಳದಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ಕರ್ತನು ಎಲ್ಲವನ್ನು ಹೊಸದು ಮಾಡಲಿಕ್ಕೆ ಬಯಸುವಾತನು. ಈ ಹೊತ್ತು ನಿನ್ನ ಜೀವಿತ ಈ ಅರಣ್ಯ ಮಾರ್ಗದ ಹಾಗೆ ಇದೆಯಾ? ಅರಣ್ಯ ಅಂದರೆ ಮರುಭೂಮಿ. ಯೋಬ 38:26 ಅರಣ್ಯ ಅಥವಾ ಕಾಡು ಎಂದರೆ ನಿರ್ಜನ ಪ್ರದೇಶ, ಯಾರು ಕೂಡ ಸಂಚಾರ ಮಾಡಲಿಕ್ಕಾಗದಂತಹ ಸ್ಥಳ ಎಂಬುದಾಗಿ ಅಲ್ಲಿ ನಮೂದಿಸಲಾಗಿದೆ. ಈ ಅರಣ್ಯ ಮಾರ್ಗವನ್ನು ಯಾರೂ ಕೂಡ ಬಯಸುವುದಿಲ್ಲ, ಯಾರಿಗೂ ಇಂಥ ಜೀವಿತ ಇಷ್ಟ ಬರುವುದಿಲ್ಲ. ಇಲ್ಲಿ ಅರಣ್ಯ ಮಾರ್ಗ ಎಂದರೆ ಅದು ಬಿಸಿಲಿನ ತಾಪದಿಂದ ಕೂಡಿರ್ತಕ್ಕಂಥ ಸ್ಥಳವಾಗಿರ್ತದೆ. ಇಲ್ಲಿ ಅರಣ್ಯ ಮಾರ್ಗದಂತಹ ಜೀವಿತ ಅಂದರೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತಹ ಜೀವಿತ, ಯಾರಿಗೂ ಬೇಡವಾದಂಥ ಪರಿಸ್ಥಿತಿ, ಒಂಟಿಗರಾಗಿರ್ತಕ್ಕಂಥ ಪರಿಸ್ಥಿತಿ, ಯಾವಾಗಲೂ ವೇದನೆಗಳು, ಕಣ್ಣೀರು, ದುಃಖ, ಚಿಂತೆ, ಸಮಸ್ಯೆಗಳು, ಶೋಧನೆಗಳು, ಇಂಥ ಒಂದು ಜೀವಿತವೇ ಇಲ್ಲಿ ಅರಣ್ಯ ಮಾರ್ಗ ಎಂಬುದಾಗಿ. ಇಂಥ ಒಂದು ಜೀವಿತ ಇವತ್ತು ನಿನ್ನದಾಗಿರುವುದಾದರೆ ನಿನಗಾಗಿಯೇ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸುವೆನು ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರುವಾಗಲೂ ಕೂಡ ನಾನು ನಿನಗಾಗಿ ಒಂದು ಮಾರ್ಗವನ್ನು ಏರ್ಪಡಿಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗಾರಲು ಒಂದು ದಿವಸ ಈ ಅರಣ್ಯ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಳು. ದುಃಖದಿಂದ ಅಲೆಯಬೇಕಾದಂಥ ಪರಿಸ್ಥಿತಿ ಆಕೆಯದಾಗಿತ್ತು. ಮುಂದೆ ಏನು ಮಾಡುವುದು ಎನ್ನುವಂಥದ್ದು ತಿಳಿಯಲಾರದಂತಹ ಪರಿಸ್ಥಿತಿ ಆಕೆಗಾಗಿತ್ತು. ಸಾರಳು ಆಕೆಗೆ ಬಹಳವಾಗಿ ಕಷ್ಟ ಕೊಡ್ತಾ ಇದ್ದಳು. ಈ ಕಷ್ಟವನ್ನು ಸಹಿಸಲಾರದೆ ಈ ಹಾಗರಳು ಶೂರಿನ ಅರಣ್ಯದಲ್ಲಿ ಅಲೆಯುತ್ತಾ ಇದ್ದಾಳೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ತನು ಆಕೆಯನ್ನು ನೋಡಿದರು. ನಿನ್ನ ಜೀವಿತ ಕೂಡ ಹೀಗೆ ಇರುವುದಾದರೆ ಕರ್ತನು ನಿನ್ನನ್ನು ನೋಡ್ತಾ ಇದ್ದಾರೆ. ಅಂದು ಹಾಗರಳನ್ನು ಸಂಧಿಸಿ ಆಕೆಯನ್ನು ಸಂತೈಸಿ ಆಕೆಯ ಜೀವಿತದಲ್ಲಿ ಒಂದು ಮಾರ್ಗವನ್ನು ಏರ್ಪಡಿಸಿದ ದೇವರು ಇವತ್ತು ನಿನ್ನ ಜೀವಿತದಲ್ಲಿಯೂ ಕೂಡ ಒಂದು ಮಾರ್ಗವನ್ನು ಏರ್ಪಡಿಸುತ್ತಾರೆ. ಹಾಗರಳು ಒಬ್ಬ ದಾಸಿ ಎಂಬುದಾಗಿ ಕರ್ತನು ಆಕೆಯನ್ನು ತಿರಸ್ಕರಿಸಲಿಲ್ಲ, ಆಕೆಗೆ ನಿರಾಕರಿಸಲಿಲ್ಲ, ಆಕೆಗೆ ಕೈ ಬಿಡಲಿಲ್ಲ ಪ್ರಿಯರೇ. ಆಕೆಯನ್ನು ಆಶೀರ್ವದಿಸಿದರು. ಅಷ್ಟು ಮಾತ್ರವಲ್ಲದೆ ಆಕೆಯ ಸಂತತಿಯನ್ನು ಕೂಡ ಆಶೀರ್ವದಿಸುತ್ತಾನೆ ಎಂಬುದಾಗಿ ದೇವರು ಹೇಳಿದರು. ಹೌದು, ನಿಮ್ಮ ಜೀವಿತ ಇವತ್ತು ಹಾಗರಳ ಹಾಗೆ ಇರುವುದಾದರೆ, ನಿಮ್ಮ ಜೀವಿತದಲ್ಲಿ ಎಲ್ಲ ಕಡೆ ಕತ್ತಲೆಯೇ ಆವರಿಸಿರುವುದಾದರೆ, ಬೆಳಕಾಗಿ ಯೇಸು ಕ್ರಿಸ್ತನು ಇವತ್ತು ನಿನ್ನನ್ನು ಸಂಧಿಸಲಿಕ್ಕಿದ್ದಾರೆ. ನಿನ್ನ ಅರಣ್ಯದಂತಹ ಜೀವಿತವನ್ನು ನದಿಯನ್ನಾಗಿ ಮಾರ್ಪಡಿಸುತ್ತಾರೆ. ಜೀವಬುಗ್ಗೆಯಾಗಿರುವ ಯೇಸು ಕ್ರಿಸ್ತನ ಬಳಿಗೆ ಬಾ. ಅರಣ್ಯದಂತಹ ನಿನ್ನ ಜೀವಿತವನ್ನು ಕರ್ತನು ಆಶೀರ್ವಾದಕರವಾಗಿ ಜೀವದ ಬುಗ್ಗೆಯನ್ನಾಗಿ ಮಾರ್ಪಡಿಸುತ್ತಾರೆ. ನೀನಿರುವ ಸ್ಥಳದಲ್ಲಿಯೇ ನನ್ನ ಕರ್ತನು ನನ್ನೊಂದಿಗಿದ್ದಾನೆ ಎಂಬ ವಿಶ್ವಾಸದಿಂದ ನೀನು ಜೀವಿಸು. ಕರ್ತನ ಪ್ರಸನ್ನತೆಯನ್ನು ಬಯಸು. ಕರ್ತನ ಪಾದಗಳ ಬಳಿಗೆ ಬಾ. ಕರ್ತನಿಗೆ ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ನಮ್ಮ ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ. ನಿನ್ನ ಜೀವಿತಕ್ಕೆ ಒಂದು ಮಾರ್ಗವನ್ನು ತೋರಿಸುತ್ತಾರೆ. ನಿನ್ನ ದುಃಖವು ಹೋಗಿ ಆನಂದ ಬರುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಇವತ್ತು ಕೊಟ್ಟಿರುವ ಉತ್ತಮವಾದ ವಾಗ್ದಾನಕ್ಕಾಗಿ ವಂದಿಸ್ತೇವೆ ಕರ್ತನೆ. ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ ಹೇಳಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರೆಲ್ಲರ ಜೀವಿತದಲ್ಲಿ ಈ ವಾಗ್ದಾನದ ವಾಕ್ಯ ಪೂರ್ತಿಯಾಗಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಇವರಲ್ಲಿ ಅನೇಕರ ಜೀವಿತ ಈ ಅಡವಿಯಂತಹ ಜೀವಿತವಾಗಿದೆ ಕರ್ತನೆ. ದುಃಖದಿಂದ, ಸಮಸ್ಯೆಯಿಂದ, ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ ದೇವ. ಅವರು ಈ ಹೊತ್ತು ನಿನ್ನ ಹತ್ತಿರ ಬಂದಿದ್ದಾರೆ ಸ್ವಾಮಿ. ಇವರನ್ನು ಕನಿಕರಿಸು, ಇವರನ್ನು ಕಾಪಾಡು, ಇವರನ್ನು ಆಶೀರ್ವದಿಸು, ಇವರ ಜೀವಿತವನ್ನು ಜೀವಕರವಾದ ಬುಗ್ಗೆಯನ್ನಾಗಿ ಮಾರ್ಪಡಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.